टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವ್ರ ಕ್ಷಮೆ ಕೇಳಬೇಕು, ಇವ್ರ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಕ್ಕೆ ಹೇಳಿದಾರು ಅಂತ ಅದಕ್ಕೆ ಕೇಳಿದ್ದು ನಾನು. ನೀವು ಕನ್ಫ್ಯೂಷನ್ ಮಾಡಿಬಿಟ್ಟು ಏನೇನೋ ಹೇಳಿಸ್ಬಿಟ್ರು ನಮ್ಮ ಕೈಲಿ. ಏನಿಲ್ಲ, ಅವರ ಅಭಿಪ್ರಾಯಗಳು ಹೇಳಿದ್ದಾರೆ. ನಾನು ಹೇಳಿದಾಗೆ ನ್ಯಾಯ ಅನ್ನೋದು ಇವತ್ತು ಸತ್ಯ ಅಸತ್ಯ ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದರಿಂದ ಅದನ್ನು ಮುಖ್ಯ ಅಂತ ಇಟ್ಕೋಬೇಕಷ್ಟೇ, ಬಿಟ್ಟರೆ ಹೇಳಿಕೆಗಳು ಸಣ್ಣ ಪುಟ್ಟ ಹೇಳಿಕೆಗಳೆಲ್ಲ ಬರ್ತಾ ಇರ್ತವೆ. ಪ್ರಕರಣದ ತನಿಖೆ ಮುಂದುವರಿಯುತ್ತೆ. ಬಿಜೆಪಿ ಅವರು ಹೇಳ್ತಿರೋದು ಇಷ್ಟಕ್ಕೆ ಖುಷಿ ಪಡೋ ಅಗತ್ಯ ಇಲ್ಲ, ಪ್ರಕರಣ ತನಿಖೆ ಖುಷಿ ಅಂತಲ್ಲ, ಯಾರು ಖುಷಿ ಪ್ರಶ್ನೆ ಬರೋದಿಲ್ಲ. ನ್ಯಾಯ ಅನ್ಯಾಯದ ಪ್ರಶ್ನೆ, ಖುಷಿ ಪಡೋದ ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ವಾ ಸರ್? ಈಗ 14 ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ರೆ ಈಗ ಮತ್ತೇನು ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣಕ್ಕಾಗಿ ಮತ್ತೆ ವಾಪಸ್ ಪಡೀತಾರ 14 ಸೈಟ್? ಗೊತ್ತಿಲ್ಲಪ್ಪ, ಅದೆಲ್ಲ ಡೀಟೇಲ್ಸ್ ನಾನು ಕೇಳಿದ್ರೆ ನನಗೇನು ಗೊತ್ತು. ಅಲ್ಲ, ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ DG ಅವರಿಂದ. ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ, ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರು ಆಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ, ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಅಲ್ಲ, ಈಗ ಸದ್ಯದಲ್ಲೇ ಅವ್ರು 4 ಜನ ಇರ್ತಾರೆ. ಅವರೇನಾದರೂ ಯಾರಾದರೂ ನಿನ್ನೆ ಯಾರೋ ಹೇಳಿದರು ನನಗೆ, ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು. ನನ್ನವರೆಗೂ ಇನ್ನೂ ಬಂದಿಲ್ಲ. DG ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ನೋಡಿ, ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೇನಿದೆ. 2014ರಿಂದ 2017 ತನಕ ಆಗಿದ್ದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರಕ್ಕೆ 2018ರಲ್ಲಿ ಒಂದು ವರದಿ ಸಲ್ಲಿಕೆ ಆಗಿದೆ. ಅಂದರೆ ಏನೇನು ಆಗ್ತಾ ಇದೆ, ಎಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ, ಅಂದರೆ ಯಾವ ರಾಜ್ಯದ ತಾಲೂಕಿನಲ್ಲೂ ಆ ಥರ ಆಗದೆ ಇರೋದು ಇಲ್ಲಿ ಆಗ್ತಾ ಇದೆ ಅಂತೇಳಿ. ಆ ವರದಿ ಬಗ್ಗೆ ಏನು ಕ್ರಮ ಆಗಲಿಲ್ಲ ಅಂತ ತಾವೇನಾದರೂ ಆ ವರದಿ ಅಲ್ಲ, ನೋಡ್ತೀನಿ. ನೀವು ಹೇಳಿದ ಮೇಲೆ ಅದನ್ನು ತರಿಸಿ ನೋಡೋಣ. ವರದಿ ಆ ರೀತಿ ಏನಾದರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ತರಿಸಿ ನೋಡೋಣ. ಅದು ಈಗ ಅವರು ಯಾರು ವರದಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ವರದಿ ಯಾರು ಕೊಟ್ಟಿರೋರು, ಯಾರು ಎಕ್ಸ್ಪರ್ಟ್ ಯಾರು ಮಾಡಿದ್ದಾರೆ?